ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಚಾನಲ್ ನುವಾನ್ಸಸ್ ವಿತ್ ಮೀಗೆ ಸ್ವಾಗತ, ಸುಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಆಮ್, ಇವತ್ತಿನ ವಿಡಿಯೋ ಬಂದು ನನಗೆ ತುಂಬ ಸ್ಪೆಷಲ್. ಯಾಕೆಂದರೆ ಇದ್ರ ಬಗ್ಗೆ ನಾನು ತುಂಬ ವರ್ಷಗಳಿಂದ ಇನ್ಫ್ಯಾಕ್ಟ್ ಯೋಚನೆ ಮಾಡ್ತಾ ಇದ್ದೆ. ಅನ್ನೋಕ್ಕಿಂತ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ಓಕೆ, ನಾನು ಇದು ಮಾಡಿದ್ರೆ ಹೇಗಿರ್ಬೋದು, ನನ್ನ ಜೀವನ ಹೇಗೆ ಚೇಂಜ್ ಆಗ್ಬೋದು, ಆಮ್, ಅಥವಾ ನಾನು ಏನು ಮಾಡಕ್ ಹೋಗ್ತಾ ಇದ್ದೀನಿ ಅದರಿಂದ ಬೇರೆಯವ್ರಿಗೆಲ್ಲ ಹೇಗೆ ಎಫೆಕ್ಟ್ ಆಗ್ಬೋದು. ಸೊ ಈ ಥರದ್ದೆಲ್ಲ ತುಂಬಾ ಯೋಚನೆಗಳು, ಗೊಂದಲಗಳು ಎಲ್ಲಾವುದು ಇತ್ತು. ಬಟ್ ಹೇಳ್ತಾರಲ್ಲ ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ ಅಂತ. ಸೊ ಇದು ಆ ಟೈಮ್ ಅನ್ಸುತ್ತೆ. ಫೈನಲಿ ನನಗೆ ಟೈಮ್ ಕೂಡ ಬಂತು. ಆಮ್, ಆ ಆ, ಒಂದು ಇವೆಂಟ್ ನಾನು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅದೇನಂದ್ರೆ, ಮನೆಯಲ್ಲಿ ಒಂದು ಪುಟ್ಟ ನಾಯಿ ಮರಿನ ಸಾಕೋದು. ನಾನ್ ಚಿಕ್ಕವಳಿದ್ದಾಗ್ಲಿಂದಾನು ನನಗೆ ತುಂಬಾ ಆಸೆ ಇತ್ತು. ಮನೇಲಿ ಒಂದು ಪುಟ್ಟ ನಾಯಿ ಮರಿ ನಾನೇ ಸಾಕ್ಬೇಕು ಅಂತ. ಬಟ್ ನಾನೇ ಚಿಕ್ಕವಳಾಗಿರೋದ್ರಿಂದ ಅದ್ರ ಜವಾಬ್ದಾರಿ ತಗೊಳ್ಳೋ ಅಷ್ಟು ಮೆಚುರಿಟಿ ನನ್ಗಿರ್ಲಿಲ್ಲ. ನನ್ನ ಅಪ್ಪ ಅಮ್ಮ ಇಬ್ರು ವರ್ಕಿಂಗ್ ಇರೋದ್ರಿಂದ ನನ್ನನ್ನ ನೋಡ್ಕೊಂಡು ಅದ್ರ ಜೊತೆಗೆ ನಾಯಿ ಮರಿನೂ ನೋಡ್ಕೊಂಡು ಅದಕ್ಕೆ ಬೇಕಾಗಿರೋದನ್ನೆಲ್ಲ ಮಾಡೋದು ಚಾಲೆಂಜಿಂಗ್ ಇತ್ತು. ಸೊ ಆ ಕಾರಣಗಳಿಂದ ನಾನು ನಾನ್ ಚಿಕ್ಕವಳಿದ್ದಾಗ ನಾಯಿ ಮರಿ ತಗೊಳ್ಳೋದು ಬೇಡ. ಆದ್ರೆ ಒಂದ್ಸತಿ ನಾನು ದೊಡ್ಡೋಳಾಗಿ ಅದ್ರ ಜವಾಬ್ದಾರಿನ ನಾನು ಸಂಪೂರ್ಣವಾಗಿ ಯಾರದೇ ಒಂದು ಸಪೋರ್ಟ್ ಇಲ್ಲದೆ, ಯಾರ ಮೇಲೂ ಡಿಪೆಂಡ್ ಆಗದೆ ಯಾವಾಗ ನಾನು ತಗೋಬಹುದು, ರೆಡಿ ಆಗಿರ್ತೀನಿ, ಅವಾಗ ನಾನು ಖಂಡಿತ ಮನೆಯಲ್ಲಿ ಒಂದು ನಾಯಿ ಮರಿ ತರ್ತೀನಿ ಅಂತ ನನಗೆ ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೆ. ಸೊ ಇದು ತುಂಬಾ ವರ್ಷದಿಂದ ನನಗೆ ನಾನು ಮಾಡ್ಕೊಂಡಿದ್ದಂತ ಪ್ರಾಮಿಸ್ ಅಂತ ಹೇಳ್ಬೋದು, ಅಥವಾ ನನಗೆ ನಾನು ಮನ್ಸಲ್ಲಿ ಅನ್ಕೊಂಡಿದ್ ಒಂದು ಆಸೆ ಅಂತ ಹೇಳ್ಕೋಬಹುದು. ಸೊ ಕಟ್ಟು ಇವತ್ತು ಅಂದ್ರೆ 2025 ಮೇ. ಸೊ ನಾನು ಇದೊಂಥರ ನಾನೇ ತುಂಬಾ ಯೋಚನೆ ಮಾಡಿ ಅಥವಾ ಹುಡುಕೊಂಡು ಹೋಗಿ ಬಂದಿದ್ದಲ್ಲ. ಹಾಗೆ ನಾನು ರ್ಯಾಂಡಮ್ ಆಗಿ ನನ್ನ ಕಾಂಟ್ಯಾಕ್ಟ್ಸ್, ಸ್ಟೇಟಸ್, ರೀಲ್ಸ್ ಎಲ್ಲ ನೋಡ್ತಾ ಇದ್ದೆ. ಹಾಗೆ ಒಂದು ನನ್ನ ಫ್ರೆಂಡ್ ಮನೆಯದು ರೀಲ್ಸ್ ಒಂದು ನಾನು ನೋಡಿದೆ. ಅಲ್ಲಿ ಅವ್ರ ಮನೇಲಿ 2 ಪಮೇರಿಯನ್ ಅಥವಾ ಇಂಡಿಯನ್ ಸ್ಪಿಟ್ಸ್. ಆಕ್ಚುಲಿ ಇದೊಂದು ನನಗೆ ಹೊಸದಾಗಿ ಗೊತ್ತಾಗಿದ್ದು. ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಅವ್ರ ಮನೆಯಲ್ಲಿ ಒಂದು ಗಂಡು ಒಂದು ಹೆಣ್ಣು 2 ನಾಯಿ ಸಾಕಿದ್ರು. ಆ ನಾಯಿಗಳಿಗೆ ಕಪಲ್ಗೆ 6 ಮರಿ ಹುಟ್ಟಿತ್ತು. ಸೊ ನಾನು ಹೀಗೆ ವಿಡಿಯೋ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಅವ್ರದ್ದು ಸ್ಟೇಟಸ್ ನೋಡಿದೆ. ರೀಸೆಂಟ್ ಆಗಿ ಯಾರ ಮನೆಯಲ್ಲಿ ಅಂದ್ರೆ ಈ ನಾಯಿಗಳಿತ್ತಲ್ಲ, ನನ್ನ ಫ್ರೆಂಡ್ದು ವೆಡ್ಡಿಂಗ್ ಕೂಡ ಆಯ್ತು. ಸೊ ಹಾಗಾಗಿ ನಾನು ಅವ್ಳ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದೆ. ಹಾಗೆ ಈ ವಿಡಿಯೋ ನೋಡಿದಾಗ ನಂಗೆ ಅನಿಸ್ತು, ಓ ಇದು ಅವ್ರ ಮನೆ ನಾಯಿ ಅಲ್ವಾ. ನೋಡಿದ್ರೆ 6 ನಾಯಿ ಮರಿಗಳಿದ್ವು ಆ ವಿಡಿಯೋದಲ್ಲಿ. ಸೊ ನಂಗೆ ಅವಾಗ ಪಟ್ಟಂತ ಫ್ಲಾಶ್ ಆಗಿದ್ದು, 6 ನಾಯಿ ಮರಿಗಳಿದೆ, ಡೆಫಿನೆಟ್ಲಿ ಅವರು ಯಾವ್ದಾದ್ರು ಮನೆ ಹುಡುಕ್ತಾ ಇರ್ತಾರೆ ಎಲ್ಲಾ ನಾಯಿಗಳಿಗೆ. ಬಿಕಾಸ್ ಆಲ್ರೆಡಿ ಅವ್ರ ಹತ್ರ 2 ದೊಡ್ಡ ನಾಯಿ ಇದೆ, ಅದ್ರ ಜೊತೆಗೆ 6 ಮರಿಗಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ. ಸೊ ಆ 45 ಡೇಸ್ ಏನ್ ಪೀರಿಯಡ್ ಇರುತ್ತೆ ಅಮ್ಮನ ಹತ್ರ ಮರಿ ಇರೋದು, ಅದನ್ನ ಬಿಟ್ಟು ಮುಂದೆ ಅವ್ರು ಡೆಫಿನೆಟ್ಲಿ ಒಂದು ಮನೇನ ಆ ಮರಿಗಳಿಗೆ ನೋಡ್ತಾ ಇರ್ತಾರೆ ಅಂತ ನನ್ಗೆ ಅನ್ಸ್ತು. ಸೊ ಹೀಗಾಗಿ ನಾನು ನನ್ನ ಫ್ರೆಂಡ್ ರೀಚ್ ಔಟ್ ಮಾಡಿದೆ. ಹೀಗೆ ನಾನು ವಿಡಿಯೋ ನೋಡಿದೆ. ಸೊ ನನ್ಗೆ ಒಂದ್ ನಾಯಿ ಮರಿ ಸಿಗ್ಬೋದಾ ಅಂತ. ರೀಸೆಂಟ್ ಆಗಿ ನಾನು ಒಂದೇನು ಅಬ್ಸರ್ವ್ ಮಾಡಿದಂದ್ರೆ, ಮೋಸ್ಟ್ಲಿ ಎಲ್ಲಾರು ಶಾಪ್ ಮಾಡ್ತಾರೆ. ಶಾಪ್ ಅಂದ್ರೆ ಅದಕ್ಕೆ ಒಂದು ಬೆಲೆ ಕಟ್ಟಿ ಅದನ್ನ ಪೇ ಮಾಡಿ ಮನೆಗೆ ತಗೊಂಡ್ಬರ್ತಾರೆ.
ನನಗೆ ಯಾವಾಗ್ಲೂ ಏನ್ ಯೋಚನೆ ಇದ್ದದಂದ್ರೆ, ಯಾವ ಒಂದು ಪ್ರಾಣಿಗೆ, ಅದು ನಾಯಿ ಇರ್ಬೋದು, ಯಾವುದೇ ಇರ್ಬೋದು. ಯಾವ ಒಂದು ಪ್ರಾಣಿಗೆ ನಮ್ಮ ಮನೆಯ ಅವಶ್ಯಕತೆ, ಮನುಷ್ಯರ ಕೇರ್ ಅದರ ಅವಶ್ಯಕತೆ ಇದೆಯೋ, ಆ ನಾಯಿನ ನಾನು ಮನೆಗ್ ಕರ್ಕೊಂಡ್ ಬರ್ಬೇಕು ಅಂತ. ಹ್ಯಾವಿಂಗ್ ಸೆಡ್ ದ್ಯಾಟ್, ಯಾರು ದುಡ್ಡು ಕೊಟ್ಟು ಅದನ್ನ ಬ್ರೀಡರ್ಸ್ ಹತ್ರ ತಗೋತಾರೆ, ಆಮ್, ಅದನ್ನ ಮಾಡಬಾರ್ದು ಅಂತಾನೆ ನಂದು ಆ, ವಿಚಾರ ಇದೆ. ಬಟ್ ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ಕಾರಣ ಇರುತ್ತೆ, ಲೈಫಲ್ಲಿ ಬೇರೆ ಬೇರೆ ಆಸೆಗಳಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಪರ್ಸ್ನಲಿ ನನಗೆ ಯಾವ ನಾಯಿಗೆ ಮನೆ ಅವಶ್ಯಕತೆ ಇದೆ ಸ್ಪೆಷಲಿ, ಸೊ ಅದನ್ನ ನಾನು ಮನೆಗೆ ಕರ್ಕೊಂಡ್ ಬರ್ಬೇಕು ಅಂತ ನಂಗೆ ಆಸೆ ಇತ್ತು. ಹಾಗಾಗಿ ಇದೊಂದು ಒಳ್ಳೆ ಅವಕಾಶ ಅಂತ ಅನ್ಸ್ತು. ಅಲ್ಲಿ ಮರಿಗಳಿದೆ, ಆ ಮರಿಗಳಿಗೆ ಮನೆ ಬೇಕಾಗಿದೆ. ನಾನು ಆ, ಅಂದ್ರೆ ತುಂಬಾ ಯೋಚನೆ ಮಾಡಿದ್ರೆ ನನ್ಗೂನು ಭಯ ಆಯ್ತು. ನಾನು ಕೆಲಸ ಮಾಡ್ತೀನಿ, ಇಡೀ ದಿನ ಕೆಲ್ಸದಲ್ಲಿ ಬ್ಯುಸಿ ಇರ್ತೀನಿ. ನಾನು ಹೇಗೆ ಅದನ್ನ ನೋಡ್ಕೋಬಹುದು? ಆ, ಮತ್ತೆ ನಮ್ಮ ಮನೇಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಒಂದು ಆ, ಹೊಸ ಏನೋ ಮೆಂಬರ್ ಮನೆಗೆ ಬಂದ್ರೆ? ಬಿಕಾಸ್ ಮರಿ ತಂದಾಗ ಅದಕ್ಕೆ ತುಂಬಾ ಕೇರ್, ಅಟೆನ್ಷನ್ ಎಲ್ಲ ಕೊಡ್ಬೇಕಾಗತ್ತೆ. ಸೊ ಇದ್ ಯಾವ್ದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಇರ್ಲಿಲ್ಲ. ಬಟ್ ನಂಗೆ ಗೊತ್ತಿದ್ ಒಂದೇ, ನಾನು ಆ 6 ಮರಿಲಿ 1 ಮರಿ ಮನೆಗ್ ತರ್ಬೇಕು ಅಂತ. ಸೊ ಯೋಚನೆ ಮಾಡಿ ಆ, ಒಂದಿನ ನನ್ನ ಫ್ರೆಂಡ್‌ನ ಕೇಳಿ, ಈ ತರ ಇದೆ, ನನ್ಗೆ 1 ಮರಿ ಬೇಕು, ನಾನ್ ಬಂದು ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ, ಅವ್ರ ಮನೆಗ್ ಹೋಗಿ ಆ, ಒಂದು ಆಕ್ಚುಲಿ ಅವ್ರ ಮನೇಲಿ ನಾನು ಹೋಗುವಷ್ಟ್ರಲ್ಲಿ 3 ನಾಯಿ ತಗೊಂಡ್ ಹೋಗಿದ್ರು ಬೇರೆಯವರು. ಇನ್ನು 3 ನಾಯಿ ಅಲ್ಲಿ ಉಳ್ದಿತ್ತು. ಆ 3ರಲ್ಲಿ 1 ಹೆಣ್ಣು, 2 ಗಂಡು. ನಾನ್ ಹೋದಾಗ ಅವರು ಆ 2 ನಾಯಿನ ಕೈಯಲ್ಲಿ ಎತ್ಕೊಂಡ್ ಬಂದ್ರು. ಸೊ ಇನ್ಸ್ಟಿಂಕ್ಟಿವ್ ಆಗ್ಲಿ ಅದೇನು ಅಂತ ನನಗ್ ಗೊತ್ತಿಲ್ಲ. ಬಟ್ ನೋಡಿದ ತಕ್ಷಣ ನನ್ ಕೈ ಅದ್ 1 ನಾಯಿ ಮರಿ ಹತ್ರ ಹೋಯ್ತು. ಆ ಅದು ನನ್ನ ಹತ್ರ ತುಂಬಾ ಈಸಿಯಾಗಿ ಬಂತು. ಸೊ ಹೋಗಿ ಆ ಆ ನಾಯಿ ಮರಿನ ನಾನು ಮನೆಗ್ ಕರ್ಕೊಂಡ್ ಬಂದೆ. ಸೊ ಇದೆಲ್ಲ ಆಗ್ಬೇಕಾದ್ರೂ ನನ್ಗೆ ಇನ್ನೂ ಒಳಗಡೆ ಟೆನ್ಷನ್ ಇದೆ. ಫುಲ್ ಶ್ಯೂರ್ ಇಲ್ಲ. ನಾನಿದ್ದು ಚೆನ್ನಾಗ್ ಮಾಡ್ಬೋದಾ? ನಾನೊಂದು ಹೊಸ ಜೀವನ ಮನೆಗ್ ಕರ್ಕೊಂಡ್ ಬರ್ತಾ ಇದ್ದೀನಿ. ಅದಕ್ಕೆ ನಾನು ಬೇಕಾದಂತ ಕೇರ್, ಅಟೆನ್ಷನ್ ಮತ್ತೆ ಒಂದು ಸೇಫ್ ಎನ್ವೈರನ್ಮೆಂಟ್ ಎಲ್ಲದನ್ನು ಕ್ರಿಯೇಟ್ ಮಾಡ್ಬೋದಾ? ಅನ್ನೋ ಒಂದು ಪ್ರಶ್ನೆ ನನ್ಗೆ ಆ, ಹೋಗುವಾಗ, ತಗೊಳ್ಳುವಾಗ, ಕರ್ಕೊಂಡ್ ಬಂದ್ ಆದ್ಮೇಲೆ ಯಾವಾಗ್ಲೂ ಕಾಡ್ತಾ ಇತ್ತು. ಆ ಬಟ್ ನಾನ್ ಅನ್ಕೊಂಡೆ, ನಾವ್ ಎಲ್ಲಾ ವಿಷಯಕ್ಕೂ ಯೋಚನೆ ಮಾಡ್ತಾ ಕೂತ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಸೊ ಆ ಫಸ್ಟ್ ಸ್ಟೆಪ್ ನಾವ್ ಇಟ್ಟಾಗ ಮಾತ್ರ ನಾವು ಆ ಮಾಡ್ಬೋದಾ ಇಲ್ವಾ ಅಂತ ಗೊತ್ತಾಗುತ್ತೆ. ನಾವು ಫಸ್ಟ್ ಸ್ಟೆಪ್ ತಗೊಳ್ದೇ ಇದ್ರೆ ನಾವ್ ಯಾವತ್ತೂ ಇದ್ ನಂಗ್ ಆಗಲ್ಲ, ಮೋಸ್ಟ್ಲಿ ನಂಗ್ ಆಗಲ್ವೇನೋ, ಅದ್ ನನ್ನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮ ಮೇಲ್ ನಾವು ನಂಬಿಕೆ ಇಟ್ಕೊಂಡು ಒಂದು ಹೊಸ ಜೀವಕ್ಕೆ ಜವಾಬ್ದಾರಿ ನಾನು ತಗೋಬೇಕು ಅಂತ ಅನ್ಕೊಂಡು ಮುಂದುವರೆದ್ರೆ ಖಂಡಿತ ಆ ಅದು ಆ ಒಳ್ಳೆ ಕೆಲಸ ಆಗಿ ಆ ಮಾರ್ಪಾಡಾಗುತ್ತೆ ಅಂತ ನಾನು ನಂಬಿಕೆ ಇಡ್ತೀನಿ. ಸೊ ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ನಾನು ಹೋಗಿ ಆ ಆ ನಾಯಿ ಮರಿ ತಗೊಂಡೆ. ಆ ಅದನ್ನ ತಗೊಂಡು ಅದಕ್ಕೆ 2.5 ತಿಂಗಳಾಗಿತ್ತು. ಸೊ ಅಮ್ಮನ್ ಕೇರ್ ಕಂಪ್ಲೀಟ್ ಆಗಿ ಆ ಮುಗ್ದಿತ್ತು. ಅದನ್ನ ಹೋಗಿ ತಗೊಂಡಿದ್ದಾಗ್ಲಿ, ಕರ್ಕೊಂಡ್ ಬರೋದಾಗ್ಲಿ, ಯಾವುದೇ ತರದ ಶಾರ್ಟ್ಸ್ ಅಥವಾ ಪಿಕ್ಚರ್ಸ್ ಇದೆ. ಬಟ್ ಯಾವುದೇ ತರದ ವಿಡಿಯೋ ಶಾರ್ಟ್ಸ್ ನನ್ನ ಹತ್ರ ಇಲ್ಲ. ಸೊ ನಾನು ಜಸ್ಟ್ ಹೇಳ್ಬೋದಷ್ಟೇ ನಂದು ಭಾವನೆಗಳು ಹೇಗಿತ್ತು ಅದನ್ನ ಕರ್ಕೊಂಡ್ ಬರುವಾಗ ಅಂತ. ಸೊ ಫೈನಲಿ ಅದನ್ನ ಮನೆಗ್ ಕರ್ಕೊಂಡ್ ಬಂದೆ. ಇನಿಷಿಯಲಿ ಅದನ್ನ ಜೊತೆ ಕರ್ಕೊಂಡ್ ಬರ್ಬೇಕಾದ್ರೆ ಅದಕ್ಕೆ ತುಂಬಾ ಭಯ ಆಗಿತ್ತು. ಏನಕ್ಕೆ ಅಂದ್ರೆ ಅವ್ರು ಹೇಳಿದ್ರು, ಇದುವರೆಗೂ ನಾವು ಇದನ್ನ ಅಂದ್ರೆ ಹೊರಗಡೆನೆ ಬಿಟ್ಟಿಲ್ಲ, ಮನೆಯಲ್ಲೇ ಇತ್ತು ಅಂತ. ಸೊ ಫಸ್ಟ್ ಟೈಮ್ ಹೊರಗಡೆ ಬಂದಿದ್ದಕ್ಕೋ ಏನೋ ತುಂಬಾ ಹೆದರ್ಕೊಂಡಿತ್ತು. ಆಮ್, ಅಂದ್ರೆ ಕಾರಲ್ಲಿ ಕರ್ಕೊಂಡ್ ಬಂದಿದ್ರಿಂದ ಗ್ಲಾಸ್ ಅಲ್ಲಿಂದ ಆಚೆ ನೋಡ್ತಾ ಇತ್ತು ಹೊಸ ಆ, ಏನೋ ಪರಿಸರ, ಮರ, ಗಿಡ, ಬೇರೆ ಬೇರೆ ಗಾಡಿಗಳು, ರೋಡಲ್ಲಿ ಬೇರೆ ಬೇರೆ ಆ, ನಾಯಿಗಳು ಕೂಡ ಕಾಣಿಸ್ತಾ ಇತ್ತು. ಸೊ ಎಲ್ಲಾವ್ದನ್ನು ಒಬ್ಸರ್ವ್ ಮಾಡ್ಕೊಂಡು ಒಂದ್ 5 ನಿಮಿಷ ಡ್ರೈವ್ ಆದ್ಮೇಲೆ ಅದಕ್ಕೊಂದ್ ಚೂರ್ ಸಮಾಧಾನ ಆಯ್ತು, ಸೆಟಲ್ ಆಯ್ತು.
ಹಾಗೆ ಮನೆ ಕರ್ಕೊಂಬಂದಿದ್ದು. ಸೊ ಇದು ನನ್ನ ಸಣ್ಣ ಕತೆ. ಅಂದರೆ ನಾನು ಹೇಗೆ ಚಿಕ್ಕ ವಯಸ್ಸಿಂದ ಒಂದು ನಾಯಿನ ಸಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬೇರೆ ಬೇರೆ ತರಹದ ಡೌಟ್ಸ್ ನನಗೆ ನನ್ನ ಮೇಲೆ ಇತ್ತು. ನನ್ನ ಮನೆಯವರು ನಾನು ಏನು ಮಾಡಿದ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಇದ್ರೂ, ಬಟ್ ಈ ಮನೆಗೆ ತರೋ ಈ ನಾಯಿ ಮರಿನ ಕಂಪ್ಲೀಟಾಗಿ ನಾನೇ ನೋಡ್ಕೋಬೇಕು. ಅದಕ್ಕೆ ಏನು ಕೇರ್ ಬೇಕು, ಎಸ್ಪೆಷಲಿ ಇನಿಷಿಯಲ್ ಡೇಸಲ್ಲಿ, ಅದಿನ್ನೂ 2.5 ತಿಂಗಳು ಇರೋದ್ರಿಂದ ಅದಕ್ಕೊಂದು 6 ತಿಂಗಳು 8 ತಿಂಗಳು ಆಗೋವರೆಗೆ ಅದಕ್ಕೆ ನಾವು ಮಕ್ಕಳನ್ನ ಹೆಂಗೆ ನೋಡ್ಕೋತೀವಿ ಹೆಚ್ಚು ಕಡಿಮೆ ಹಾಗೆ ನೋಡ್ಕೋಬೇಕಾಗುತ್ತೆ. ಬೇಗ ಹೆದರ್ಕೊಳತ್ವೆ, ಅವಕ್ಕೆ ಯಾವಾಗಲೂ ಮನುಷ್ಯರು ಸುತ್ತಮುತ್ತಾನೇ ಇರಬೇಕು ಅನ್ನೋ ಆಸೆ ಇರುತ್ತೆ. ಸೊ ಹೀಗೆ ನಾನು ಫೈನಲಿ ಧೈರ್ಯ ಮಾಡಿ ಕರ್ಕೊಂಬಂದೆ. ಈ ನಮ್ಮನೆ ಸಣ್ಣ ಹೊಸ ಅತಿಥಿನ ನಾನು ನಿಮಗೆ ತೋರಿಸ್ತೀನಿ. ಸೊ ನಮ್ಮನೆ ಸಣ್ಣ ಹೊಸ ಅತಿಥಿ ಇವನು. ಇವನಿಗೆ ರಿಯೋ ಅಂತ ಹೆಸರಿಟ್ಟಿದ್ದೀವಿ. ನಾನು ಅನ್ಕೊಂಡಿದ್ದೆ, ನಾನು ಯಾವಾಗ ಮನೆಗೆ ಒಂದು ನಾಯಿ ತರ್ತೀನಿ ಅದು ಎಷ್ಟು ನಾಟಿ ಇರುತ್ತೆ ಅಥವಾ ಅದರ ಚಲನವಲನ ಅಥವಾ ಅದ್ರ ಬಿಹೇವಿಯರ್ ಹೇಗಿರುತ್ತೆ ಅದ್ರ ಮೇಲೆ ನಾನು ಅದಕ್ಕೆ ಹೆಸರಿಡ್ತೀನಿ ಅಂತ. ನೀವು ನೋಡ್ತಿರ್ಬೋದು, ತುಂಬಾನೇ ಆಕ್ಟಿವ್ ಮತ್ತೆ ತುಂಬಾನೇ ನಾಟಿ ಇದೆ. ಯಾವಾಗಲೂ ಮನುಷ್ಯರ ಜೊತೆನೇ ಇರಬೇಕು, ನಾವು ಎಲ್ಲಿ ಹೋದ್ರೂ ನಮ್ಮ ಹಿಂದೆ ಬರಬೇಕು. ಸೊ ಇದು ನಮ್ಮನೆ ಹೊಸ ಅತಿಥಿ. ಈಗ ಇದಕ್ಕೆ ಆಲ್ಮೋಸ್ಟ್ 2.25-3 ತಿಂಗಳು. ಸೊ ಫಸ್ಟ್ ರೌಂಡ್ ವ್ಯಾಕ್ಸಿನೇಷನ್ ಆಗಿದೆ. ಇವತ್ತು ಇದರ ಸೆಕೆಂಡ್ ರೌಂಡ್ ವ್ಯಾಕ್ಸಿನೇಷನ್ ಇದೆ. ಅದಕ್ಕೂ ಕೂಡ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಸೊ ದಿಸ್ ಇಸ್ ರಿಯೋ ಆ್ಯಂಡ್ ಈಸ್ ಅನ್ ಇಂಡಿಯನ್ ಸ್ಪಿಟ್ಸ್. ಸೊ ನಾನು ಹೇಳಿದ್ನಲ್ಲ, ನನಗೊಂದು ವಿಷಯ ಗೊತ್ತಾಯ್ತು ಅಂತ. ನಾವು ಈ ಥರ ಕಾಣೋ ನಾಯಿಗಳನ್ನ ನೀವು ನೋಡ್ತಾ ಇರ್ಬೋದು, ಯೂಶಲಿ ಪೊಮೇರಿಯನ್ ಅಂತ ಅಂತೀವಿ. ಬಟ್ ಡಾಕ್ಟ್ರ್ ನನಗೆ ಏನು ಹೇಳಿದ್ದಂದ್ರೆ, ಇದು ಪೊಮೇರಿಯನ್ ಬ್ರೀಡ್ ಅಲ್ಲ, ಇದು ಆಕ್ಚುಲಿ ಇಂಡಿಯನ್ ಸ್ಪಿಟ್ಸ್. ಇಂಡಿಯಾದಲ್ಲಿ ಎಲ್ಲರೂ ಇದನ್ನ ಪೊಮೇರಿಯನ್ ಅನ್ನೋ ನಾಯಿಗೆ ತುಂಬಾ ಹೋಲೋದ್ರಿಂದ ಇದನ್ನ ಪೊಮೇರಿಯನ್ ಅಂತ ಕರೀತಾರೆ. ಬಟ್ ಇದು ಆಕ್ಚುಲಿ ಇಂಡಿಯನ್ ಸ್ಪಿಟ್ಸ್, ಇದು ಪೊಮೇರಿಯನ್ ಅಲ್ಲ. ಆ್ಯಂಡ್ ಇನ್ನೊಂದು ನನಗೇನೋ ಡಿಸೈಡ್ ಮಾಡಕ್ಕೆ ಹೆಲ್ಪ್ ಮಾಡಿದಂದ್ರೆ, ನಾನು ಚಿಕ್ಕವಳಿದ್ದಾಗ್ಲಿಂದಾನು ಯಾವಾಗಲೂ ಎಲ್ಲರ ಮನೇಲೂ ಪೊಮೇರಿಯನ್ ನಾಯಿನೇ ನೋಡ್ತಾ ಇದ್ದೆ. ಸೊ ನನ್ನ ಹತ್ರನೂ ಬಂದರೆ ಒಂದು ಪೊಮೇರಿಯನ್ ನಾಯಿನೇ ಅಂತ ಅಂದ್ಕೊಂಡಿದ್ದೆ. ಸೊ ಇದು ನಾನು ಏನು ಅಂದ್ಕೊಂಡಿದ್ದೆ, ಈ ಒಂದು ಫೋಟೋ ನಾನು ಅಥವಾ ಈ ಒಂದು ವಿಡಿಯೋ ನಾನೇನು ನೋಡಿದ್ದೆ ಇದನ್ನ ಕರ್ಕೊಂಬರಕ್ಕೂ ಮುಂಚೆ ನೋಡಿದಾಗ ನಂಗೆ ಅನಿಸ್ತು, ಯಾವಾಗಲೂ ನಾನು ಹಾಗೆ ಅನ್ಕೋತಿದ್ನಲ್ಲ ಒಂದು ಪೊಮೇರಿಯನ್ ತರಬೇಕು ಅಂತ. ಸೊ ಅದೇನೋ ಅಂತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ. ಸೊ ಹಾಗೆ ಇದರ ವಿಡಿಯೋ ನಾನು ನೋಡಿದಾಗ ಓಕೆ, ಮೇ ಬಿ ದಿಸ್ ಇಸ್ ದ ಟೈಮ್, ದಿಸ್ ಇಸ್ ದ ರೈಟ್ ಟೈಮ್. ಇದಕ್ಕಿಂತ ನಾನು ಕಾಯ್ಕೊಂಡು ಕೂತ್ಕೊಂಡ್ರೆ ನನ್ನಂಥ ಪೆದ್ದಿ ಇನ್ಯಾರೂ ಇರಲ್ಲ ಅಂತ. ಅದು ಒಂದು ರೀಸನಿಂದ ನಾನು ಇಮಿಡಿಯೇಟ್ ಆಗಿ ಹೋಗಿ ಇವನ್ನ ಮನೆಗೆ ಕರ್ಕೊಂಡ್ಬಂದೆ. ಸೊ ಈಗ ಸೆಕೆಂಡ್ ರೌಂಡ್ ವ್ಯಾಕ್ಸಿನೇಷನ್ ಇದೆ, ಕರ್ಕೊಂಡು ಹೋಗೋಣ, ನೋಡೋಣ ಹೇಗಾಗುತ್ತೆ ಅದು ಅಂತ. ನಾವಿಲ್ಲೇ ನಮ್ಮನೆ ಹತ್ರ ಇರೋ ಸಪ್ತಗಿರಿ ಪೆಟ್ ಕ್ಲಿನಿಕ್ಗೆ ರಿಯೋನ ಕರ್ಕೊಂಡು ಹೋಗೋದು. ಸೊ ಫಸ್ಟ್ ಟೈಮ್ ನಾನು ರಿಯೋನ ಮನೆಗೆ ಕರ್ಕೊಂಡ್ಬಂದಾಗಲೂ ಇಲ್ಲೇ ಬಂದು ಇಲ್ಲಿ ವೇ ಮಾಡಿದ್ದೆ. ಆವಾಗ 2.3 ಕಿಲೋಸ್ ಇತ್ತು. ಸೊ ನಾವು ಅಲ್ಲಿಂದ ಡಾಕ್ಟ್ರ್ ಹತ್ರ ಒಳಗಡೆ ಕರ್ಕೊಂಬಂದ್ವಿ ಅವನ ಸೆಕೆಂಡ್ ರೌಂಡ್ ವ್ಯಾಕ್ಸಿನೇಷನ್ಗೆ. ನೀವು ನೋಡ್ಬೋದು ಹೀಗೆ ಅದಕ್ಕೆ ವ್ಯಾಕ್ಸಿನ್ ಇಂಜೆಕ್ಟ್ ಮಾಡೋದು. ಸ್ವಲ್ಪ ನೋವು ಆಯಿತು, ಬಟ್ ಡಾಕ್ಟ್ರ್ ಹೇಳಿದ್ರು ಹಿ ಶುಡ್ ಬಿ ಫೈನ್ ಇನ್ ದ ಈವ್ನಿಂಗ್ ಅಂತ. ವ್ಯಾಕ್ಸಿನ್ ಕೊಟ್ಟಾಗ ಏನಂದರೆ ಅದಕ್ಕೆ ಒಳ್ಳೆ ಫುಡ್ ಕೊಟ್ಟು ರೆಸ್ಟ್ ಕೊಡಬೇಕು. ಈಗ ಡಾಕ್ಟರ್ ನೇಲ್ ಚೆಕ್ ಮಾಡ್ತಿದ್ರು ಏನಾದರೂ ಕಟ್ ಮಾಡಬೇಕಂತ, ಬಟ್
ತುಂಬ ಓಡಾಡೋದ್ರಿಂದ ಸೌದೋಗಿದೆ. ಸೊ ನೀರು ಮಾಡೋ ಅವಶ್ಯಕತೆ ಇಲ್ಲ ಅಂದರು. ಆಮೇಲೆ ಹೇರ್ ಶೆಡ್ಡಿಂಗ್ ಆಗ್ತಾಯಿತ್ತು. ಸೊ ಡಾಕ್ಟ್ರನ್ನ ಅದ್ರ ಬಗ್ಗೆ ವಿಚಾರಿಸಿದ್ವಿ. ಅನ್ಈವನಾಗಿ ಹೇರ್ ಶೆಡ್ಡಿಂಗ್ ಆಗಿದ್ದರೆ ಮಾತ್ರ ಅದು ಕನ್ಸರ್ನ್ ಇರುತ್ತೆ. ಬಟ್ ನಾರ್ಮಲ್ ಹೇರ್ ಶೆಡ್ಡಿಂಗ್ ಈ ಥರ ಪಪ್ಪೀಸ್ಗೆ ಹಾಗೆ ಆಗುತ್ತೆ. ಅದ್ರ ಬಗ್ಗೆ ಏನು ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂದರು. ಹೀಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ನ ನಾವು ತಗೋತಾ ಇದ್ವಿ. ಇಲ್ಲಿ ನೀವು ನೋಡ್ತಿರೋದು ಅವನಿಗೆ ಇಲ್ಲಿವರೆಗೂ ಕೊಟ್ಟಿರೋವಂಥ ವ್ಯಾಕ್ಸಿನೇಷನ್. ಫಸ್ಟ್ ರೌಂಡಲ್ಲಿ 2 ವ್ಯಾಕ್ಸಿನೇಷನ್, ಬ್ಲೂ ಮತ್ತು ಗೋಲ್ಡ್. ಸೊ ಕಡೆಯದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರ್ಯಾರು ನನ್ನ ಥರಾನೇ ಕ್ರಾಸ್ ರೋಡ್ಸಲ್ಲಿದ್ರಿ, ಬೇಕಾ ಬೇಡವಾ, ಆಗುತ್ತಾ ಆಗಲ್ವಾ, ಒಳ್ಳೆ ಟೈಮಾ ಅಲ್ವಾ ಅಂತ, ಕೆಲವು ಸೈನ್ಸ್ ನಿಮಗೆ ಸಿಗುತ್ತೆ. ನಿಮ್ಮ ಸ್ನೇಹಿತರ ಮೂಲಕ ಇರ್ಬೋದು, ಅಥವಾ ನಿಮ್ಮ ಕಲೀಗ್ಸ್ ಮೂಲಕ ಇರ್ಬೋದು, ನಿಮ್ಮ ನೇಬರ್ಸ್ ಮೂಲಕ ಇರ್ಬೋದು, ಸಮಾಜದಲ್ಲಿ ಯಾವುದೇ ಮೂಲಕ ನಿಮಗೆ ಗೊತ್ತಿರೋರಿಂದ ಇರ್ಬೋದು, ನಿಮಗೆ ಸೈನ್ಸ್ ಸಿಗುತ್ತೆ. ಓಕೆ, ದಿಸ್ ಇಸ್ ದ ಟೈಮ್. ನೀವು ಮೆಂಟಲಿ ಎಷ್ಟು ರೆಡಿ ಇರ್ತೀರಾ ಇಲ್ಲ ಆ ಪಾಯಿಂಟಲ್ಲಿ, ಅದು ಯಾರಿಗೂ ಗೊತ್ತಿರಲ್ಲ, ಹೇಳೋಕ್ಕಾಗಲ್ಲ. ಬಟ್ ನಿಮಗೆ ಸೈನ್ಸ್ ಸಿಕ್ಕಿದಾಗ ನಿಮಗೆ ಮನಸ್ಸಲ್ಲಿ ಇದ್ರ ಬಗ್ಗೆ ನಿಜವಾಗ್ಲೂ ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೀರಾ, ನಿಮಗೆ ಇದು ಮಾಡಬೇಕು ಅಂತ ಇದ್ದರೆ ನೀವು ಮುಂದುವರೆದು ಆ ನಾಯಿಗೆ ಇದಕ್ಕೆ ಒಂದು ಆ ನಾಯಿ ಮರಿಗೆ ಅಥವಾ ನಿಮಗೆ ಇಷ್ಟ ಆಗಿರೋ ಯಾವುದೇ ಪ್ರಾಣಿ ಇರ್ಬೋದು, ಅದಕ್ಕೆ ಒಂದು ಮನೆ ಕೊಡಿ. ಯಾಕೆಂದರೆ ಮನುಷ್ಯರಾಗಿ ನಮಗೆ ದೇವರು ಇದೊಂದು ಸೂಪರ್ ಪವರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾವು ನಮ್ಮನ್ನು ನೋಡ್ಕೊಳ್ಳೋದಲ್ಲದೆ ನಾವು ಇನ್ನೊಂದು ಜೀವಿನ, ಇನ್ನೊಂದು ಜೀವನ ನರ್ಚರ್ ಮಾಡ್ಬೋದು, ಅದನ್ನು ಬೆಳೆಸ್ಬೋದು. ಸೊ ನಮ್ಮಲ್ಲಿ ಅದಿದೆ ಅಂದರೆ ನಾವು ಯಾವುದಾದ್ರೂ ಒಂದು ಪಾಯಿಂಟ್ ಆಫ್ ಲೈಫಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳೋಣ. ಮಾತು ಬರದೇ ಇರೋ ಮೂಕ ಪ್ರಾಣಿಗಳಿಗೂ ನಾವು ನಮ್ಮ ಸಮಾಜದಲ್ಲಿ ಒಳ್ಳೆ ಜಾಗ ಕೊಟ್ಟು ನಮ್ಮ ಮುಂದಿನ ಪೀಳಿಗೆಗೂ ಅದರಿಂದ ಒಂದು ಒಳ್ಳೆ ಮೆಸೇಜ್ ಹೋಗಬೇಕು. ಸೊ ಆದಷ್ಟು ನೀವು ಈ ಥರ ನಿಮಗೆ ಗೊತ್ತಿರೋ ಮನೆಗಳಲ್ಲಿ ಇರೋ ಮರಿನ ಕರ್ಕೊಂಬಂದು ಸಾಕಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಅದಕ್ಕೆ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅಥವಾ ನಾನು ಸುಮಾರು ಸತಿ ಕೇಳಿದ್ದೀನಿ, ಮನೆ ಹತ್ರ ಬರೋ ಬೀದಿ ನಾಯಿಗಳನ್ನ ದಿನಕ್ಕೆ 3 ಹೊತ್ತು 4 ಹೊತ್ತು ಊಟ ಹಾಕಿ ಅದಕ್ಕೆ ಒಂದು ಹೆಸರಿಟ್ಟು ಎಷ್ಟೊಂದು ಜನ ನೋಡ್ಕೋತಾ ಇರ್ತಾರೆ. ನೀವು ಅದನ್ನು ಮಾಡ್ಬೋದು. ನೀವು ದಿನ ಮನೆಯಲ್ಲಿದ್ದು ನಿಮಗೆ ಗೊತ್ತು ಯಾವುದೋ ನಾಯಿಗಳು ಹತ್ರ ಓಡಾಡ್ತಾ ಇವೆ, ಅದಕ್ಕೆ ಊಟ ಸಿಗ್ತಿಲ್ಲ ಅಂದರೆ ನೀವು ಅದಕ್ಕೆ ಊಟ ಕೊಟ್ಟು ನೀವು ಹಾಗೂ ಕೂಡ ನೋಡ್ಕೋಬಹುದು. ಸೊ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅದನ್ನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಏನೂ ಇರಲ್ಲ. ನಿಮ್ಗೆ ಜಸ್ಟ್ ಒಂದು ಮನಸ್ಸಿರಬೇಕು. ದೇವರು ತಾನಾಗಿ ತಾನೇ ದಾರಿ ತೋರಿಸ್ತಾನೆ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ರಿಯೋ ನನ್ನ ನಾಯಿ ಮರಿ ನಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಆಯಿತು. ಸೊ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಫ್ ಯು ಆರ್ ಥಿಂಕಿಂಗ್ ಅಬೌಟ್ ಇಟ್, ಗೋ ಫಾರ್ ಇಟ್, ದಿಸ್ ಇಸ್ ದ ಸೈನ್. ಇನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಪೆಟ್ ಪೇರೆಂಟ್ದು ಏನೇನು ಖುಷಿಗಳಿದೆ, ಕಷ್ಟಗಳಿದೆ, ಆಮೇಲೆ ಏನೇನು ಕಲ್ತ್ಕೊಳಕ್ ಸಿಕ್ತು, ಏನೇನು ಕಲ್ತ್ಕೊಳಕ್ ಸಿಕ್ತು, ನನ್ನ ಸುತ್ತಮುತ್ತದವ್ರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರು, ಅವರು ನನ್ನ ನಾಯಿ ಮರಿನ ಟ್ರೀಟ್ ಮಾಡಿದ ರೀತಿ ನನಗೆ ಯಾವ ಥರ ಖುಷಿ ಕೊಡ್ತು, ಇದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಬೇರೆ ಬೇರೆ ವಿಡಿಯೋ ಅಲ್ಲಿ. ಸೊ ನನ್ನ ವಿಡಿಯೋ ಇಲ್ಲಿವರೆಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮೊದಲನೇ ಸತಿ ನಾನು ಪೆಟ್ ಪೇರೆಂಟ್ ಆಗಿರೋದ್ರಿಂದ ನನಗೂ ಎಲ್ಲದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇಲ್ಲ. ಸೊ ನೀವು ಆಲ್ರೆಡಿ ಒಂದು ಜರ್ನಿ ನೋಡಿದ್ರೆ ಅಥವಾ ನಿಮಗೆ ಗೊತ್ತಿದ್ರೆ ಹೇಗೆ ಪೆಟ್ಸ್ ಬಿಹೇವ್ ಮಾಡುತ್ತವೆ, ಅವಕ್ಕೆ ಯಾವ್ಯಾವ ಏಜಲ್ಲಿ ಏನೇನು ಕೇರ್ ಕೊಡಬೇಕು, ಸೊ ಈ ಥರದ್ದು ಯಾವುದೇ ವಿಚಾರ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ನಾನು ಅದನ್ನೆಲ್ಲ ಓದಿ ನನಗೆ ಉಪಯೋಗ ಆಗ್ಬೋದು ನನ್ನ ರಿಯೋನ ಬೆಳೆಸೋಕ್ಕೆ.
So thank you so much for watching. You have a great day.